ಬನ್ನಿ ಈಗ ಪ್ರಮುಖ 50 ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ನ್ಯೂಸ್ 50ಯಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಗಂಡನ ಮನೆಯವರ ಕಿರುಕುಳಕ್ಕೆ ಬೇಸತ್ತು ಉಪನ್ಯಾಸಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ಗೆ ಬಿದ್ದು ಪುಷ್ಪಾವತಿ ಎಂಬುವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಅತ್ತೆ ಮಾವ ಗಂಡ ಮೈದುನನ ಕಿರುಕುಳವೇ ನನ್ನ ಸಾವಿಗೆ ಕಾರಣ ಅಂತ ವಿಡಿಯೋ ಮಾಡಿ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನಲ್ಲಿ ಓಲಾ ಎಲೆಕ್ಟ್ರಿಕ್ ಕಂಪನಿ ಸಿಬ್ಬಂದಿ ಅರವಿಂದ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಓಲಾ ಎಲೆಕ್ಟ್ರಿಕ್ ಸಿಇಒ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆ ಅರವಿಂದ್ ಎಂಬುವರು ಸೆಪ್ಟೆಂಬರ್ 28ರಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಇನ್ನು ಬೆಂಗಳೂರಿನಲ್ಲಿ ಓಲಾ ಎಲೆಕ್ಟ್ರಿಕ್ ಕಂಪನಿ ಇಂಜಿನಿಯರ್ ಅರವಿಂದ್ ಆತ್ಮಹತ್ಯೆ ಮಾಡಿಕೊಂಡ 2 ದಿನಗಳ ಬಳಿಕ ಆತನ ಅಕೌಂಟ್ಗೆ 17,46,000 ರೂಪಾಯಿ ಹಣ ಬಂದಿತ್ತು. ಅನುಮಾನದಿಂದ ಪ್ರಶ್ನಿಸಿದ ಕುಟುಂಬಕ್ಕೆ ಕಂಪನಿ ಅಸ್ಪಷ್ಟ ಮಾಹಿತಿ ನೀಡಿತು. ಆದರೆ ಅರವಿಂದ್ ರೂಮ್ನಲ್ಲಿ ಸಿಕ್ಕಂತ 28 ಪುಟಗಳ ಡೆತ್ ನೋಟ್ನಲ್ಲಿ ಸೂಸೈಡ್ ರಹಸ್ಯ ಬಯಲಾಗಿತ್ತು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ಮಹೇಂದ್ರ ಅನಸ್ತೇಷಿಯಾ ಖರೀದಿಸಿದ್ದಕ್ಕೆ ಸಾಕ್ಷಿ ಲಭ್ಯವಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾ ಔಷಧಿಯನ್ನ ಖರೀದಿ ಮಾಡಿದ್ದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ವಿಕ್ಟೋರಿಯಾ ವೈದ್ಯೆ ಕೃತಿಕಾ ಹತ್ಯೆಗೈದಿದ್ದ ಮಹೇಂದ್ರ ರೆಡ್ಡಿ ವರ್ತೂರಿನಲ್ಲಿರುವ ಮೆಡಿಕಲ್ ಶಾಪ್ನಲ್ಲಿ ಅನಸ್ತೇಷಿಯಾ ಖರೀದಿಗೆ ಹೋಗಿದ್ದ. ಆದರೆ ಅನಸ್ತೇಷಿಯಾ ಕೊಡಲು ಸಾಧ್ಯವಿಲ್ಲ ಅಂತ ಮೆಡಿಕಲ್ ಶಾಪ್ ಸಿಬ್ಬಂದಿ ಹೇಳಿದ್ರು. ನಾನು ಸರ್ಜನ್ ಅಂತ ಚೀಟಿ ನೀಡಿ ಅನಸ್ತೇಷಿಯಾ ಅಮೃತನ್ನ ಖರೀದಿ ಮಾಡಿದ್ದ. ಕೊಲೆಯಾದ ವಿಕ್ಟೋರಿಯಾ ವೈದ್ಯೆ ಕೃತಿಕಾ ಕೋಮಾಗೆ ಜಾರಿದ್ದರೂ ಆಕೆ ಪಕ್ಕದಲ್ಲಿಯೇ ಆರೋಪಿ ಪತಿ ಮಹೇಂದ್ರ ಮಲಗಿದ್ದ. ರಾತ್ರಿ ಅನಸ್ತೇಷಿಯಾ ನೀಡಿ ಬೆಳಿಗ್ಗೆ ಏಳುವ ವೇಳೆಗೆ ಡಾಕ್ಟರ್ ಕೃತಿಕಾ ಸಾವನ್ನಪ್ಪಿದ್ರು. ನಂತರ ಕೃತಿಕಾ ಸಾವನ್ನಪ್ಪಿದ್ದಾಳೆ ಅಂತ ಮಹೇಂದ್ರ ಆಕೆಯ ಪೋಷಕರಿಗೆ ಕರೆ ಮಾಡಿದ್ದ. ಹಾಸನಾಂಬೆ ದರ್ಶನ ಪಡೆದು ಬರುವಾಗ ಸಂಭವಿಸಿದ ಅಪಘಾತದಲ್ಲಿ 2 ದುರ್ಮರಣ ಹೊಂದಿದ್ದಾರೆ. ಕಗಲಿಕಾವಲು ಅರಣ್ಯ ಪ್ರದೇಶದಲ್ಲಿ ಕಾರು 2 ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದರಿಂದ ಬೆಂಗಳೂರಿನ ಬಸವರಾಜ್, ಅನುಶ್ರೀ ಉಸಿರು ಚೆಲ್ಲಿದ್ದಾರೆ. ಮತ್ತಿಬ್ಬರಿಗೆ ಗಾಯವಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕ್ರೂಷರ್ ಅಪಘಾತದಿಂದ 7 ಮಂದಿ ಗಾಯಗಳಾಗಿವೆ. ಕೊರಬಾಳ ಬಳಿ ಆಳಕ್ಕೆ ಬೀಳ್ತಾ ಇದ್ದ ಕ್ರೂಷರ್ ವಿದ್ಯುತ್ ಹೈಟೆನ್ಷನ್ ವೈರ್ನ ಕಂಬಕ್ಕೆ ಬಂದು ಅಪ್ಪಳಿಸಿದೆ. ಇಲ್ಲವಾಗಿದ್ರೆ ಕ್ರೂಷರ್ ಆಳಕ್ಕೆ ಬಿದ್ದು ಸಾವು ನೋವು ಹೆಚ್ಚಾಗ್ತಾ ಇತ್ತು. ಕ್ರೂಷರ್ನಲ್ಲಿದ್ದವರು ಹುಲಿಜಂತಿ ಮಾಳಿಂಗರಾಯ ದರ್ಶನಕ್ಕೆ ಕೊಡೆಕೊಪ್ಪದಿಂದ ಮಹಾರಾಷ್ಟ್ರದ ಹುಲಿಜಂತಿಗೆ ತೆರಳುತ್ತಾ ಇದ್ರು. ಶಿವಮೊಗ್ಗ ನಗರದ ಆಯನೂರು ಗೇಟ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಫುಡ್ ಡೆಲಿವರಿ ಬಾಯ್ ಸಿಗ್ನಲ್ ಜಂಪ್ ಮಾಡಿದ್ದ. ಮತ್ತೊಂದು ಕಡೆಯಿಂದ ಬರ್ತಾ ಇದ್ದ ಕಾರು ಚಾಲಕ ಫುಡ್ ಡೆಲಿವರಿ ಬಾಯ್ಗೆ ಡಿಕ್ಕಿ ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡಿದ್ದ. ಈ ವೇಳೆ ರಸ್ತೆ ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನ ಸವಾರರ ಮೇಲೆ ಹರಿದು 2 ಗಾಯಗೊಂಡಿದ್ದು ಓರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ರಸ್ತೆ ಬದಿ ಕಸ ಸುರಿದಿದ್ದವರ ಮನೆಗೆ ಬಂದು ಜಿಬಿಎ ಸಿಬ್ಬಂದಿ ದಂಡ ವಿಧಿಸಿದ್ದಾರೆ. ಆನ್ಲೈನ್ ಮೂಲಕ ಕಸ ಎಸೆದಿದ್ದವರ ವಿಳಾಸ ಪತ್ತೆ ಹಚ್ಚಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಿಬ್ಬಂದಿ ದಂಡ ಹಾಕ್ತಿದ್ದಾರೆ. 500ರಿಂದ 2,000 ರೂಪಾಯಿವರೆಗೂ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಅಧಿಕಾರಿಗಳು ದಂಡ ವಿಧಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಳಕ್ಕೆ ಕಾರಣವಾಗಿರುವ 103 ಅವೈಜ್ಞಾನಿಕ ಬಸ್ ನಿಲ್ದಾಣಗಳನ್ನು ತೆರವುಗೊಳಿಸುವಂತೆ ಸಂಚಾರಿ ಪೊಲೀಸರು ಜಿಬಿಎಗೆ ಪತ್ರ ಬರೆದಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳ ಸಮೀಪವೇ ಇರುವ ಬಸ್ ನಿಲ್ದಾಣಗಳಿಂದ ದಟ್ಟಣೆ ಉಂಟಾಗುತ್ತಿದೆ. 50 ಮೀಟರ್ನಿಂದ 200 ಮೀಟರ್ವರೆಗೂ ನಾನಾ ಕಡೆಗಳಲ್ಲಿನ ಬಸ್ ನಿಲ್ದಾಣಗಳನ್ನು ಸ್ಥಳಾಂತರ ಮಾಡುವಂತೆ ಜಿಬಿಎಗೆ ಸಂಚಾರಿ ಪೊಲೀಸರು ಬಿಎಂಟಿಸಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವ ನಟ ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲಿ ದೀಪಾವಳಿ ಆಚರಿಸುವಂತಾಗಿದೆ. ಜೈಲಿನಲ್ಲಿ ಹಬ್ಬದ ಪ್ರಯುಕ್ತ ಮೈಸೂರು ಪಾಕ್ ಕೊಟ್ಟಿದ್ದಾರೆ. ಮಧ್ಯಾಹ್ನದ ಊಟದಲ್ಲಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್, ಮಜ್ಜಿಗೆ ಜೊತೆಗೆ ಮೈಸೂರು ಪಾಕ್ ಕೂಡ ವಿತರಿಸಲಾಗಿದೆ. ಸದ್ಯ ಕೈ ನೋವಿನಿಂದ ಬಳಲ್ತಾ ಇರೋ ದರ್ಶನ್ಗೆ ವಾರಕ್ಕೆ 3 ಬಾರಿ ಜೈಲು ಆಸ್ಪತ್ರೆಯಲ್ಲಿಯೇ ಫಿಸಿಯೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆಗಿರುವಂತಹ ಪವಿತ್ರ ಗೌಡ ಪರಪ್ಪನಗ್ರಹಾರದಲ್ಲಿ ಕಣ್ಣೀರು ಹಾಕಿದ್ದಾರೆ. ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ಪವಿತ್ರ ಗೌಡ ದಸರಾ ದೀಪಾವಳಿ ಹಬ್ಬವನ್ನು ಮಗಳ ಜೊತೆಗೆ ಆಚರಿಸ್ತಾ ಇದ್ರು. ಆದರೆ ಈ ಬಾರಿ ಮಗಳ ಜೊತೆ ಹಬ್ಬ ಆಚರಿಸಲು ಆಗ್ತಾ ಇಲ್ವಲ್ಲ ಅಂತ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ಜೈಲೂಟ ಒಗ್ಗದೆ ಸರಿಯಾಗಿ ನಿದ್ರೆ ಕೂಡ ಇಲ್ಲದೆ ಪವಿತ್ರ ಗೌಡ ಪರದಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿ ಕೂಡ ಜೋರಾಗಿತ್ತು. ದರ ಏರಿಕೆ ನಡುವೆಯೂ ಕೂಡ ಗ್ರಾಹಕರು ಹೂವು ಸೇರಿದಂತೆ ಪೂಜಾ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಗಿಬಿಟ್ಟಿದ್ರು. ಅವೆನ್ಯೂ ರಸ್ತೆ, NR ರಸ್ತೆ, ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನು ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ದಿನವೇ ಫ್ಲೈಓವರ್ ಅನ್ನ ಪಾರ್ಕಿಂಗ್ ಲಾಟ್ ಮಾಡಿ ಕಿರಾತಕರು ಕಳ್ಳಾಟ ಆಡ್ತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಬಂದವರ ಬಳಿ ಫ್ಲೈಓವರ್ ಮೇಲೆ ಪಾರ್ಕಿಂಗ್ ಮಾಡೋದಕ್ಕೆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಜನರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದ್ದಂತೆ ವಸೂಲಿಗಾರರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲೂ ಕೂಡ 3 ಪಟಾಕಿ ಸಿಡಿತ ಕೇಸ್ ದಾಖಲಾಗಿವೆ. 15 ವರ್ಷದ 3 ಮಕ್ಕಳು ಪಟಾಕಿ ಸಿಡಿದು ಗಾಯಗೊಂಡಿದ್ದಾರೆ. ಪಟಾಕಿ ಸಿಡಿಸುವಾಗ ನೋಡ್ತಾ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಪಟಾಕಿ ಹೊಡೆದವರಿಗಿಂತ ನಿಂತಿದ್ದವರಿಗೆ ಗಾಯಗಳಾಗಿವೆ. ನರೇಂದ್ರ ಮೋದಿಯವರು ನೌಕಾಪಡೆ ಯೋಧರೊಂದಿಗೆ ದೀಪಾವಳಿ ಆಚರಿಸಿದ್ದಾರೆ. ಗೋವಾದಲ್ಲಿ INS ವಿಕ್ರಾಂತ್ನ ಸಿಬ್ಬಂದಿ ಜೊತೆ ಬೆಳಕಿನ ಹಬ್ಬವನ್ನು ಆಚರಿಸಿದ್ದಾರೆ. ಕಳೆದ ರಾತ್ರಿಯೆಲ್ಲ INS ವಿಕ್ರಾಂತ್ನ ಯೋಧರೊಂದಿಗೆ ಮೋದಿ ಕಾಲ ಕಳೆದಿದ್ದಾರೆ. ಬಳಿಕ ಮೋದಿ ಸೈನಿಕರಿಗೆ ಕೈಯಾರೆ ಸಿಹಿ ತಿನ್ನಿಸಿದ್ದಾರೆ.
ಗೋವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ. ಗೋವಾದ ರಾಜಧಾನಿ ಪಣಜಿಯಲ್ಲಿ ನರಕಾಸುರನ ಪ್ರತಿಕೃತಿ ದಹಿಸಿ ದೀಪಾವಳಿ ಹಬ್ಬಕ್ಕೆ ಚಾಲನೆ ನೀಡಲಾಗಿದೆ. ಇಂದು ದೀಪಾವಳಿ ಮೊದಲ ದಿನವಾಗಿದ್ದು ನರಕ ಚತುರ್ದಶಿ ಆಚರಿಸಲಾಗುತ್ತಿದೆ. ಈ ದಿನ ಶ್ರೀಕೃಷ್ಣ ನರಕಾಸುರನನ್ನ ವಧೆ ಮಾಡಿದ ಎಂದು ನಂಬಲಾಗುತ್ತೆ. ಮುಂಬರುವ ವಿಧಾನಸಭೆ ಚುನಾವಣೆಗೆ ಬಿಹಾರದ ರಣಕಣದಲ್ಲಿ ಕಾವು ಹೆಚ್ಚಾಗ್ತಾ ಇದೆ. ಈ ನಡುವೆ ಆರ್ಜೆಡಿ ತನ್ನ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಮಾಡಿದೆ. ಒಂದೇ ಬಾರಿಗೆ ಆರ್ಜೆಡಿ ಬರೋಬ್ಬರಿ 143 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ರಾಘೋಪುರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಆಪ್ ಪಕ್ಷ 12 ಅಭ್ಯರ್ಥಿಗಳ 4ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದುವರೆಗೂ ಆಪ್ 132 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ. 4ನೇ ಪಟ್ಟಿಯಲ್ಲಿ ಮಧುಬನ್ ಕ್ಷೇತ್ರದಲ್ಲಿ ಕುಮಾರ್ ಕುನಾಲ್ ಮತ್ತು ಗಯಾಪಟ್ಟಣದಲ್ಲಿ ಅನಿಲ್ ಕುಮಾರ್ ಅವರಿಗೆ ಟಿಕೆಟ್ ನೀಡಿದೆ. ಬಿಹಾರ ಚುನಾವಣೆಯಲ್ಲಿ ಆಪ್ ಪಕ್ಷ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸ್ತಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಭಾರೀ ವರ್ಷಧಾರಿಯಾಗಿದೆ. ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮ ಜಲಾವೃತವಾಗಿದೆ. ಹಳ್ಳಕೊಳ್ಳಗಳಿಂದ ನೀರು ಹರಿತಾ ಇದ್ದು ಟೊಮೆಟೊ, ಈರುಳ್ಳಿ ಜಮೀನು ಜಲಾವೃತವಾಗಿದೆ. ಅರಳೀಕೆರೆ ಮುದ್ದಣ್ಣ ಎಂಬುವರು 2 ಎಕರೆಯಲ್ಲಿ ಬೆಳೆದಿದ್ದ ಟೊಮೆಟೊ ಸಂಪೂರ್ಣ ನಾಶವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿದೆ. ಚಿಂಚೋಳಿ ತಾಲೂಕಿನ ಶಿರೊಳ್ಳಿ ಗ್ರಾಮದಲ್ಲಿ ಬೆಳಿಗ್ಗೆ 8ರ ವೇಳೆಗೆ ಭೂಕಂಪನವಾಗಿದೆ. ಭಯದಿಂದ ಗ್ರಾಮಸ್ಥರು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಹಾಸನಾಂಬೆ ದರ್ಶನೋತ್ಸವ 11ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ, ಜಿಟಿ ದೇವೇಗೌಡ, ಶಾಸಕ ಸಿಎನ್ ಬಾಲಕೃಷ್ಣ, ಕೆಆರ್ ನಗರ ಶಾಸಕ ರವಿಶಂಕರ್, ನಟ ವಿಜಯ ರಾಘವೇಂದ್ರ ಕೂಡ ಶಕ್ತಿ ದೇವತೆಯ ದರ್ಶನ ಪಡೆದಿದ್ದಾರೆ. ಚಿಕ್ಕಮಗಳೂರಿನ ದೇವಿರಮ್ಮ ಸಾರ್ವಜನಿಕ ದರ್ಶನ ಅಂತ್ಯವಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೇವಾಲಯದ ಬಾಗಿಲು ಮುಚ್ಚಲಾಗಿದೆ. 6,000 ಅಡಿಗಳ ಎತ್ತರದ ಬೆಟ್ಟ ಏರಿದ ಸಾವಿರಾರು ಭಕ್ತರು ಶಕ್ತಿ ದೇವತೆಯ ದರ್ಶನ ಪಡೆದಿದ್ದಾರೆ. ಚಿಕ್ಕಮಗಳೂರಿನ ಅಂತರಗಟ್ಟೆ ದುರ್ಗಾಂಬ ದೇವಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಳೆ ನೀರು ಸೋರಿಕೆಯಾಗ್ತಾ ಇದೆ. ಮಳೆಯಿಂದಾಗಿ ದೇವಿ ವಿಗ್ರಹದ ಮುಂಭಾಗದಲ್ಲೇ ಮಳೆ ನೀರು ಸೋರ್ತಾ ಇರೋದ್ರಿಂದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ಪೂಜಾ ಮಿಶ್ರಾ ಎಂಬಾಕೆ ಪೊಲೀಸ್ ಠಾಣೆಯಲ್ಲಿ ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಪೂಜಾ ಮಿಶ್ರಾ, ಲಲಿತ್ ಮಿಶ್ರಾ ಹಲವು ವರ್ಷಗಳಿಂದ ಹಿಂದೆ ವಿವಾಹವಾಗಿದ್ರು. ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಪೂಜಾಗೆ ಪತಿಯ ಸೋದರಳಿಯ ಅಲೋಕ್ ಮೇಲೆ ಪ್ರೀತಿ ಮೂಡಿದೆ.